ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಜನಪ್ರತಿನಿಧಿ ಅವರಿಗೆ ಓಪನ್ ಆಗಿ ಬೆದರಿಕೆ, ಕೊಲೆಯ ಬೆದರಿಕೆ ಓಪನ್ ಥ್ರೆಟ್ ಮಾಡಿದ್ದಾರೆ. ಆದ್ರೆ ಆ ಕಿಡಿಗೇಡಿಯನ್ನ ಯಾಕಿನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ? ಆತ ಎಲ್ಲಿದ್ದಾನೆ? ಶಾಸಕರು, ವಿಜಯಪುರದ ಶಾಸಕರು ಹಿಂದೂ ಹುಲಿ ಅಂತ ಕರೆಸಿಕೊಳ್ತಾರೆ ಯತ್ನಾಳ್ ಅವರು. ವಿಜಯಪುರದ ಶಾಸಕರು, ಜನಪ್ರತಿನಿಧಿ, ಚುನಾಯಿತರಾಗಿರುವಂತ ಒಬ್ಬ MLAಗೆ ಓಪನ್ ಥ್ರೆಟ್ ಮಾಡಿದ್ದಾನೆ ಓರ್ವ ಕಿಡಿಗೇಡಿ. ಆದ್ರೂ ಕೂಡ ಇನ್ನೂ ಕೂಡ ಆತನನ್ನ ಅರೆಸ್ಟ್ ಆಗಿಲ್ಲ. ವಿಜಯಪುರದ ಪೊಲೀಸರೇ ಮೊದಲು ಈತನನ್ನ ಅರೆಸ್ಟ್ ಮಾಡಿ ಒಬ್ಬ ಜನಪ್ರತಿನಿಧಿಗೆ ಓಪನ್ ಆಗಿ ಜೀವ ಬೆದರಿಕೆ ಒಡ್ಡುತ್ತಾರಂತಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬ MLAಗೆ ಈ ರೀತಿಯಾಗಿ ಓಪನ್ ಥ್ರೆಟ್, ಕೊಲೆ ಬೆದರಿಕೆ ಹಾಕಿದ್ದಾನೆ. ಆದ್ರೆ ಪೊಲೀಸರೇ ಮೊದಲು ಆತ ಎಲ್ಲಿದ್ದಾನೆ, ಆ ಕಿಡಿಗೇಡಿ ಏನು ಮಾಡ್ತಿದ್ದಾನೆ, ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು ಯಾಕೆ ಸುಮ್ಮನೆ ಬಿಟ್ಟಿದ್ದೀರಿ? ಓಪನ್ ಥ್ರೆಟ್, ಬಿಡಬೇಡಿ ಆತನನ್ನ, ಮೊದಲು ಆತನನ್ನ ಅರೆಸ್ಟ್ ಮಾಡಬೇಕು. MLA ಪರಿಸ್ಥಿತಿನೇ ಹಿಂಗಾಗ್ಬಿಟ್ರೆ ಜನರ ಕತೆ ಏನು? ಶಾಸಕರಿಗೆ ಓಪನ್ ಥ್ರೆಟ್, ಕೊಲೆಯ ಬೆದರಿಕೆಯನ್ನ ಹಾಕಿದ್ದಾನೆ ಕಿರಾತಕ. ಆತ ಯಾರು? ಆತನ ಬ್ಯಾಕ್ ಗ್ರೌಂಡ್ ಏನು? ಬೇರೆ ಏನಾದ್ರೂ ಸಂಚು ಮಾಡ್ತಿದ್ದಾರಾ? ಇದ್ರ ಹಿಂದೆ ಯಾರ್ಯಾರಿದ್ದಾರೆ? ಏನು ಪ್ಲಾನ್ ಇರ್ಬೋದು? ಇವೆಲ್ಲವನ್ನ ತನಿಖೆ ಆಗಬೇಕು. ಆತ ಎಲ್ಲಿದ್ದಾನೆ ನೋಡಿ ಆತನನ್ನ ಮೊದಲು ಅರೆಸ್ಟ್ ಮಾಡಬೇಕು. ವಿಜಯಪುರದ ಪೊಲೀಸರು ಮೊದಲು ಗಮನ ಹರಿಸಬೇಕು. ಯಾಕಂದ್ರೆ ಶಾಸಕರು, MLA ಪರಿಸ್ಥಿತಿನೇ ಹಿಂಗಾದ್ರೆ ಜನರ ಕತೆ ಏನು? ಭದ್ರತೆ ಇಲ್ವಾ? ಪೊಲೀಸ್ ಭದ್ರತೆ ಬಗ್ಗೆ ಈಗ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಯತ್ನಾಳ್ ಅವರಿಗೆ ಈ ರೀತಿಯಾಗಿ ಜೀವ ಬೆದರಿಕೆ, ಕೊಲೆಯ ಬೆದರಿಕೆ ಬಂದಿದೆ. ಹಾಗಾಗಿ ಪೊಲೀಸರ ಭದ್ರತೆಯನ್ನ ಕೇಳ್ತಾರಾ ಶಾಸಕ ಯತ್ನಾಳ್ ಅವರನ್ನ ಪ್ರಶ್ನೆ ಮೂಡ್ತಾ ಇದೆ. ಶಾಸಕ ಯತ್ನಾಳ್ ಅವರಿಗೆ ಕೊಲೆಯ ಬೆದರಿಕೆ ಬಂದಿದೆ. ಅಪರಿಚಿತ ವ್ಯಕ್ತಿಯೋರ್ವ ಕೊಲೆಯ ಬೆದರಿಕೆಯನ್ನ ಹಾಕಿದ್ದಾರೆ. ಆದ್ರೆ ಈಗ ಯತ್ನಾಳ್ ಅವರು ಏನು ಮಾಡ್ತಾರೆ? ಒಂದು ಕಡೆ ಆತನನ್ನ ಅರೆಸ್ಟ್ ಮಾಡಬೇಕಾಗಿರೋದು ಪ್ರಮುಖವಾಗಿ, ಜೊತೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಕೇಳ್ತಾರ ಶಾಸಕ ಯತ್ನಾಳ್ ಅವರು. ಈಗ ಯತ್ನಾಳ್ಗೆ ಬಿಗಿ ಭದ್ರತೆಯನ್ನ ಕೊಡ್ತಾರ ಪೊಲೀಸರು. ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಹಾಗಾಗಿ ಸೆಕ್ಯೂರಿಟಿ ಕೊಡ್ಲೇಬೇಕಾದಂತ ಪರಿಸ್ಥಿತಿ. ಹಾಗಾಗಿ ಯತ್ನಾಳ್ ಅವರು ಹೋಗಿ ಸೆಕ್ಯೂರಿಟಿ ಕೊಡಿ ಅನ್ನೋದಾಗಿ ಕೇಳ್ತಾರ. ಪೊಲೀಸ್ ಸೆಕ್ಯೂರಿಟಿ ನೀಡುವಂತ, ಟೈಟ್ ಸೆಕ್ಯೂರಿಟಿ ಕೊಡುವಂತ ಸಾಧ್ಯತೆ ಇದೆ. ಕೊಲೆಯ ಬೆದರಿಕೆ ಬಂದಿದೆ MLAಗೆ. ಆ ಮೂಲಕವಾಗಿ ಅಂದ್ರೆ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತನಾಡಿದ್ರು ಯತ್ನಾಳ್ ಅವರು. ಆ ಒಂದು ಹೇಳಿಕೆನೆ, ಆ ಮಾತುಗಳೇ ಈಗ ಯತ್ನಾಳ್ ಅವ್ರಿಗೆ ಕೊಲೆ ಮಾಡ್ತೀನಿ, ಸಾವಿನವರೆಗೂ ಕೂಡ ಬಂದು ನಿಂತಿದೆ. ಯತ್ನಾಳ್ ಅವರಿಗೆ ಇಂಥದ್ದೊಂದು ಓರ್ವ ಕಿಡಿಗೇಡಿ ಈ ರೀತಿಯಾಗಿ ಓಪನ್ ಥ್ರೆಟ್ ಮಾಡಿದ್ದಾನೆ. ಹಾಗಾಗಿ ಜೀವ ಬೆದರಿಕೆ ಇದೆ. ಶಾಸಕರು, ವಿಜಯಪುರದ ಶಾಸಕರಾಗಿರುವಂತ ಯತ್ನಾಳ್ ಅವರು ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾರೆ. ಬಹಳ ರೆಬಲ್ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಪೊಲೀಸ್ ಕಂಪ್ಲೀಟ್ ಟೈಟ್ ಸೆಕ್ಯೂರಿಟಿಯನ್ನ ಕೇಳ್ತಾರ, ನೀಡುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಯತ್ನಾಳ್ ಅವರು ಏನು ಮಾಡ್ತಾರೆ? ಶಾಸಕ ಯತ್ನಾಳ್ ಅವರು ಬಿಗಿ ಭದ್ರತೆನ ಕೇಳ್ತಾರ, ಜೊತೆಯಲ್ಲಿ ಅವ್ರಿಗೆ ಕೊಡ್ತಾರ ಅನ್ನೋ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಯಾಕಂದ್ರೆ ಜೀವ ಬೆದರಿಕೆಯನ್ನ ಒಡ್ಡಿರುವಂತದ್ದು ಯತ್ನಾಳ್ ಅವರಿಗೆ. ಶಾಸಕ ಯತ್ನಾಳ್ ಅವರಿಗೆ ಈ ರೀತಿಯಾಗಿ ಕೊಲೆಯ ಬೆದರಿಕೆ ಹಾಕಿರುವಂತ ಒಬ್ಬ ಅಪರಿಚಿತ ವ್ಯಕ್ತಿ ಹಾಕಿರುವಂತ ಆ ಎಕ್ಸ್ಕ್ಲೂಸಿವ್ ಆಡಿಯೋ
ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನೇನಿದೆ, ಏನೇನು ಮಾತನಾಡಿದ್ದಾನೆ, ಯಾವ ರೀತಿಯಾಗಿ ಬೆದರಿಕೆ ಹಾಕಿದ್ದಾನೆ, ಇವೆಲ್ಲವನ್ನ ನೋಡ್ತಾ ಹೋಗೋಣ. अस्सलाम वालेकुम सब भाइयों और दोस्तों को। आज मुझे एक सबसे बड़ी मीटिंग में बुलाया गया था। एमएमसी की मीटिंग में आलमगीर हॉल में रखे थे। बीजापुर के सब दिग्गज मेंबर वहाँ पे शामिल थे, वहाँ पे उलमा इकराम भी शामिल थे। तो वहाँ पे फैसला हुआ 15 तारीख को बीजापुर बंद। और रही बात एथेनॉल का फाइनल डे, उन्हें आप के बारे में अनब शनब ऐसे बात करा, उन्हें उसके खिलाफ में 1 लाख लोग जमा हो रहे हैं 15 तारीख को। और सब जना फैसला करें इस बार उसका डी एंड, या उन्हें अरेस्ट होना या सब के सब उसके घर को निकलना। रैली वहाँ सीधा उसके घर को निकल रही है। मेहरबानी कर को 15 तारीख को सब के सब तुम्हारी जो भी दोस्त अतराफ, तुम्हारे भाई बहन, जो भी तुम्हारे रिश्तेदार हैं, सबको इतला करो 15 तारीख को अम्बेडकर सर्कल में जमा होना। और सब भाइयों को गुजारिश क्या है कि अपने जो भी करीबी दोस्त हैं, जो भी आसपास गाँव के दोस्त हैं, जो बीजापुर ज़िले में शामिल होता है, सबको गुजारिश है अपने अपने दोस्तों भाई जो भी हैं सबको इतला करो 15 तारीख को अम्बेडकर सर्कल में सुबह 10 बजे जमा होना। तो इस बार उसका फाइनल डे है। अब तक उसे हर बार मेमोरेंडम दे रहे थे, तो क्या हुआ तो उन्हें बेल पर छोड़ रहा था, मगर इस बार ऐसा नहीं है। इस बार उसका फाइनल डे है, उन्हें अरेस्ट होना या उसका सर तन से जुदा होना। पूरे मुसलमान मेम्बरा पूरे तय को बैठे। अब सबसे गुजारिश है सब भाइयों को संभालो और सब भाइयों को बोलो, जो जो तुम्हारे अतराफ में भाई दोस्त बहन भाई, सॉरी माफ चाहता हूँ, जो भी तुम्हारे अतराफ के दोस्ता वगैरह हैं सबको बोलो 15 तारीख को बंद। 15 तारीख जो भी काम वगैरह सब छुट्टी करना, अम्बेडकर सर्कल को जमा होना। एथेनॉल का फाइनल डे, एथेनॉल सीधा जहन्नुम में जाना, इस तरह बात हुई है एमएमसी में। हमारे पूरे मेम्बरों के बीच में या बीजापुर के दिग्गज सब के सब उलमा इकराम भी थे, पूरे मेंबर भी थे। मेहरबानी करके सबको बोलना 15 तारीख पूरा बंद और अम्बेडकर सर्कल जमा होना, इंशाल्लाह वहीं पे मिलेंगे। अस्सलाम वालेकुम सब भाइयों और दोस्तों। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ದೀಪಕ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ದೀಪಕ್, ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರಿಗೆ ಈಗ ಕೊಲೆಯ ಬೆದರಿಕೆ ಬಂದಿದೆ. ಹಾಗಾಗಿ ಯತ್ನಾಳ್ ಅವರು ಈಗ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೂ ಮುಂದಾಗಿದ್ದಾರಾ? ಜೊತೆಯಲ್ಲಿ ಬೆದರಿಕೆ ಹಾಕಿದಂತ ಆತ ಯಾರು, ಆತನ ಹಿನ್ನೆಲೆ ಏನು, ಸೆಕ್ಯೂರಿಟಿ ಬಗ್ಗೆ ಯತ್ನಾಳ್ ಅವರು ಈ ಬಗ್ಗೆ ಏನಾದ್ರೂ ಕೇಳೋದಕ್ಕೆ ಮುಂದಾಗ್ತಿದ್ದಾರಾ? ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಕ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ದೀಪಕ್? ಎಸ್, ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಅವರನ್ನ ಸಂಪರ್ಕಿಸ್ತೀವಿ. ಅಂದ್ರೆ ಆಡಿಯೋವನ್ನ ಕೇಳಿಸ್ಕೊಂಡ್ವಿ, ಯಾವ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ದಾನೆ ಕಿರಾತಕ ಅನ್ನೋದಾಗಿ. ಯತ್ನಾಳ್ ಅವರಿಗೆ ಕೊಲೆಯ ಬೆದರಿಕೆ ಬಂದಿರೋದು. ಈ ಮೂಲಕವಾಗಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ, ಯತ್ನಾಳ್ ಅವರು ಸೆಕ್ಯೂರಿಟಿಯನ್ನ ಕೇಳ್ತಾರಾ, ಆತ ಯಾರು, ಆತನ ಬ್ಯಾಕ್ಗ್ರೌಂಡ್ ಏನು, ಬೇರೆ ಏನಾದರೂ ದೊಡ್ಡ ಮಟ್ಟದ ಸಂಚು ಮಾಡಿದಾರಾ, ಈ ರೀತಿಯಾದಂಥ ಹಲವು ಪ್ರಶ್ನೆಗಳು ಮೂಡ್ತಾನೆ ಹೋಗುತ್ತೆ. ಯತ್ನಾಳ್ ಅವರ ಒಂದು ಹೇಳಿಕೆ ವಿಚಾರವಾಗಿ ಅವರ ಮಾತು ಅನ್ಯ ಸಮುದಾಯದ ಬಗ್ಗೆ ಮಾತನಾಡಿರುವಂಥ ನಿಟ್ಟಿನಲ್ಲಿ ಈಗ ಇಂಥದ್ದೊಂದು ಬೆದರಿಕೆ ಬಂದಿರುವಂಥದ್ದು. ಹಾಗಾಗಿ ಮುಂದೆ ಏನಾಗುತ್ತೆ? ಕೊಲೆಯ ಬೆದರಿಕೆ ಹಾಕಿದ್ದಾರೆ ಯತ್ನಾಳ್ ಅವ್ರಿಗೆ. ಒಂದು ಕಡೆ ಬಿಜೆಪಿಯಿಂದ ಈಗಾಗಲೇ ಉಚ್ಚಾಟಿತರಾಗಿದ್ದಾರೆ, ಅವರು ವಿಜಯಪುರದ ಶಾಸಕರು. ಆ ನಿಟ್ಟಿನಲ್ಲಿ ವಿಜಯಪುರದ ಪೊಲೀಸರು ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ? ಬೆದರಿಕೆ ಹಾಕಿರುವಂತಹ ಆಡಿಯೋವನ್ನ ನೀವು ಗಮನಿಸಿದ್ರೆ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆತ ಏನೇನು ಮಾತನಾಡಿದ್ದಾನೆ, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾನೆ, ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಆತನ ಬ್ಯಾಕ್ಗ್ರೌಂಡ್ ಏನು, ಯಾವ ರೀತಿಯಾಗಿ ಸಂಚು ಮಾಡಿದ್ದ, ಮುಂದೆ ಯತ್ನಾಳ್ ಅವರ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಎಸ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ವಿಜಯಪುರದ ಪ್ರತಿನಿಧಿ ದೀಪಕ್. ನಾನು ಆಗ್ಲೇ ಕೇಳ್ತಾ ಇದ್ದೆ, ಈಗ ಶಾಸಕ ಯತ್ನಾಳ್ ಅವರಿಗೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಆತ ಯಾರು, ಆತನ ಹಿನ್ನೆಲೆ ಏನು, ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಯತ್ನಾಳ್ ಅವರು ಮುಂದಾಗಿದ್ದಾರಾ? ಈ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ದೀಪಕ್? ಖಂಡಿತ ಅಖಿಲೇಶ್, ಏನು ಹುಬ್ಬಳ್ಳಿ ರಾಮನವಮಿ ಕಾರ್ಯಕ್ರಮ ಇತ್ತು, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಯತ್ನಾಳ್ ಅವರ ಒಂದು ಹೇಳಿಕೆಯ ವಿಚಾರವಾಗಿ
ಅನ್ಯ ಸಮುದಾಯದ ಬಗ್ಗೆ ಯತ್ನಾಳ್ ಅವರು ಮಾಡಿರುವಂತಹ ಒಂದು ಮಾತಿನಿಂದಾಗಿ ಯತ್ನಾಳ್ ಅವರಿಗೆ ಇಂಥದ್ದೊಂದು ಜೀವ ಬೆದರಿಕೆ ಆ ಮಾತಿನ ಬೆನ್ನಲ್ಲೇ ಬರ್ತಾ ಇರೋದು. ಆ ಮೂಲಕವಾಗಿ ಹಲವು ಅನುಮಾನ ಕಾರಣ ಆಗ್ತಿದೆ. ಯತ್ನಾಳ್ ಅವರ ಮೇಲೆ ಇಂಥದ್ದೊಂದು ಸಂಚು ಮಾಡೋದ್ರ ಹಿಂದಿರುವಂತ ಹೊಂಚು ಹಾಕಿದಂತ ಬೇರೆ ಗ್ಯಾಂಗೇ ಇದೆಯಾ ಅಥವಾ ಒಬ್ಬನೇನಾ? ಮಾಸ್ಟರ್ ಮೈಂಡ್ ಯಾರು? ಯಾಕಂದ್ರೆ MLA ಜನರಿಂದ ವೋಟ್ ಹಾಕಿ ಗೆದ್ದಿರುವಂತ MLAಗೆ ಕೊಲೆಯ ಬೆದರಿಕೆ ಬರ್ತಾ ಇದೆ ಅಂತಂದ್ರೆ ಏನು ಕತೆ? ಯಾರ ಭಯವೂ ಇಲ್ಲದಂತೆ ಈ ರೀತಿಯಾಗಿ ಓಪನ್ ಥ್ರೆಟ್ನಿಂಗ್ ಅನ್ನ ಮಾಡ್ತಿದ್ದಾರಂತಂದ್ರೆ ಏನ್ ಪರಿಸ್ಥಿತಿ ಹಾಗಾದ್ರೆ? ಹಾಗಾಗಿ ಯಾಕಂದ್ರೆ ಈ ಕೊಲೆಯ ಬೆದರಿಕೆ ಬಂದಿದೆ. ಸಾಮಾನ್ಯವಾಗಿ ಟೈಟ್ ಸೆಕ್ಯೂರಿಟಿ ಬೇಕೇ ಬೇಕು. ಯಾವ ಹೊತ್ತಿನಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ. ಯತ್ನಾಳ್ ಅವರ ಮುಂದಿನ ನಡೆ ಯಾವ ರೀತಿಯಾಗಿ ಇರುತ್ತೆ, ಪೊಲೀಸರು ಯಾವ ರೀತಿಯಾಗಿ ಈ ಕಿರಾತಕ ಯಾರು MLAಗೆ ಕೊಲೆಯ ಬೆದರಿಕೆಯನ್ನ ಹಾಕ್ತಾನೆ ಅಂತಂತಾದ್ರೆ ಈತನಿಗೆ ಎಷ್ಟು ಧೈರ್ಯ ಇರ್ಬೋದು, ಆತನ ಹಿಂದೆ ಯಾರ್ಯಾರು ಇರ್ಬೋದು. ಹಾಗಾಗಿ ಪೊಲೀಸರು ಆತನನ್ನ ಮೊದಲು ಅರೆಸ್ಟ್ ಮಾಡಲೇಬೇಕು. ಆತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ? ಈ ಆಡಿಯೋವನ್ನ ಗಮನಿಸ್ತಾ ಇದ್ವಿ. ಯಾರು ರಾಜಾರೋಷವಾಗಿ ಯಾರಿಗೂ ಕೂಡ ಭಯ ಪಡದೆ ರೀತಿಯಲ್ಲಿ ಈ ರೀತಿ ಆದಂತ ಒಂದು ಬೆದರಿಕೆ ಹಾಕ್ತಿದ್ದಾನೆ. ಹಾಗಾಗಿ ಆತ ಒಬ್ಬನೇ ಇದ್ದಾನ, ಜೊತೆಯಲ್ಲಿ ಗ್ಯಾಂಗ್ ಇದೆಯಾ, ಅದರ ಹಿಂದಿರುವಂತ ಮಾಸ್ಟರ್ ಮೈಂಡ್ ಯಾರು, ಪ್ಲಾನ್ ಯಾವ ರೀತಿಯಾಗಿ ಮಾಡಿದ್ದಾರೆ, ಇನ್ನು ಬೇರೆ ಬೇರೆ ಏನಾದರೂ ಸಂಚು ಮಾಡಿದಾರಾ, ಎಲ್ಲವೂ ಕೂಡ ತನಿಖೆ ಮಾಡಬೇಕು. ಎಸ್, ನಮ್ಮ ಜೊತೆ ಮತ್ತೆ ಜಾಯ್ನ್ ಆಗ್ತಿದ್ದಾರೆ ದೀಪಕ್, ವಿಜಯಪುರದ ಪ್ರತಿನಿಧಿ. ಎಸ್, ನಾನು ಆಗ್ಲೇ ಪ್ರಶ್ನೆಯನ್ನ ಕೇಳಿದೆ ದೀಪಕ್. ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆ? ಖಂಡಿತ ಅಖಿಲೇಶ್, ಏನು ಈಗಾಗಲೇ ಯತ್ನಾಳ್ ಅವರು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂತ ಒಂದ್ ನಿಟ್ಟಿನಲ್ಲಿ ಮುಸ್ಲಿಂ ಸಮಾಜದಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಅಪರಿಚಿತ ಅನಾಮಧೇಯ ವ್ಯಕ್ತಿ ಈಗ ಆಡಿಯೋವನ್ನ ಹರಿಬಿಟ್ಟಿರುವಂತದ್ದು, ಇದು ಕೂಡ ತೀವ್ರ ಸಂಚಲನವನ್ನ ಮೂಡಿಸಿದೆ. ಯಾಕಂತಂದ್ರೆ ಯತ್ನಾಳ್ ಅವರ ಹತ್ಯೆಗೆ ಎಲ್ಲೋ ಒಂದ್ ಕಡೆ ಸಂಚು ನಡೀತಾ ಇದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ತನಿಖೆ ಕೂಡ ಆರಂಭ ಆಗುತ್ತಾ ಇರುವಂತದ್ದು. ಯಾಕಂತಂದ್ರೆ ಬಸವನಗೌಡ ಯತ್ನಾಳ್ ಅವರು ವಿಜಯಪುರದ ಶಾಸಕರಾಗಿದ್ದುಕೊಂಡು ಬಿಜೆಪಿಯಿಂದ ಉಚ್ಚಾಟಿತರಾದ ಬಳಿಕ ಏನ್ ಮುಸ್ಲಿಂ ಸಮಾಜದ ಒಂದು ಆಕ್ರೋಶ ಒಂದ್ ಕಡೆ ಆದ್ರೆ ಸ್ವಪಕ್ಷೀಯರ ಆಕ್ರೋಶ ಕೂಡ ಇನ್ನೊಂದು ಕಡೆ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಈಗಾಗಲೇ ಯತ್ನಾಳ್ ಅವರ ಕುರಿತು ತೀವ್ರ ಚರ್ಚೆಗೆ ರಾಜ್ಯಾದ್ಯಂತ ನಡೀತಾ ಇರುವಂತಹ ಸಂದರ್ಭದಲ್ಲೇ ಅವರ ಒಂದು ಹತ್ಯೆಯನ್ನ ಮಾಡಬೇಕು, 15ನೇ ತಾರೀಕು ಅವರಿಗೆ ಕೊನೆಯ ದಿನಾಂಕ ಅನ್ನುವಂತ ಒಂದು ಆಡಿಯೋ ಈಗ ವೈರಲ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಗೇನೆ ಯತ್ನಾಳ್ ಪರ ಬೆಂಬಲಿಗರಿಂದ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಅಖಿಲೇಶ್, ಎಸ್, ಧನ್ಯವಾದಗಳು ದೀಪಕ್ ಶಿಂದೆ ತಮ್ಮೆಲ್ಲ ಮಾಹಿತಿಗೆ.